ಎಲ್ಲ ಕಾರ್ಪೊರೇಟ್ ಕಂಪನಿಗಳ ಪರವಾಗಿರುವಂಥ ಸರ್ಕಾರಗಳು ಇವತ್ತು ನಮ್ಮನ್ನು ಆಳ್ತಾ ಇರೋದು. ನಮಗೆ ಒಂದು KSRTC ಹೋರಾಟಗಳೇನಿತ್ತು, ಇಲ್ಲಿ ಮಗಳು ತಂದೆ ಅನ್ನೋ ಇದಿಲ್ಲ. ಇಲ್ಲಿ 4 ನಿಗಮಗಳ ನೌಕರರಿಗೆ ನಾನು ಹೇಳೋಕ್ಕೆ ಇಷ್ಟಪಡೋದೇನೆಂದರೆ, 19ನೇ ತಾರೀಕಿಗೆ ಆ ಚಳುವಳಿಗೆ ಖಂಡಿತವಾಗ್ಲೂ ನಾನು ಇದ್ದೇ ಇರ್ತೀನಿ. ಈ ಹೋರಾಟದಲ್ಲಿ ನಾವು ನಿಮ್ಮ ಜೊತೆಗೆ ಇದ್ದೇ ಇರ್ತೀವಿ. ಒಬ್ಬ ಮಗಳಾಗಿ, ಒಬ್ಬ ತುಂಬ ಆಪ್ತವಾದ ಸಂಗಾತಿಯಾಗಿ ನನಗೆ ಅದು ತುಂಬ ನೋವಿದೆ, ಸಂಕಟ ಇದೆ. ಯಾರು ಕೆಟ್ಟದಾಗಿ ಬರೀತಿದ್ದಾರಲ್ಲ, ಅವ್ರ ಥರ ಬಕೆಟ್ಗಿರಿಗೆ ಮಾಡಿಲ್ಲ ನಮ್ಮ ತಂದೆ. ಅವರೆಲ್ಲ ಅವರ ಸ್ವಾರ್ಥಕ್ಕಾಗಿ ಒಂದು ಸಾವಿನಲ್ಲೂ ಕೂಡ ಕೆಟ್ಟ ರಾಜಕೀಯ ಮಾಡ್ತಿದ್ದಾರೆ. ಅಂದರೆ ನಮಸ್ಕಾರ. ಮೊದಲನೇದಾಗಿ ಇದು ನಮ್ಮ KSRTC ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಫೆಡ್ರೇಷನ್ನು ಹಲವು ದಶಕಗಳಿಂದ ಒಂದು ಹೋರಾಟನ ಕಟ್ಟಿತ್ತು. ಆಮೇಲೆ ಈಗಲೂ ಕೂಡ ಅದು ಮುನ್ನಡೆಸ್ಕೊಂಡು ಹೋಗ್ತಾ ಇದೆ. ಹಾಗೆಯೇ ಜಂಟಿ ಕ್ರಿಯಾ ಸಮಿತಿಯನ್ನು ಅದು ಒಂದು ರಚನೆ ಮಾಡಿ ಎಲ್ಲರೂ ಸೇರಿಕೊಂಡು ಈಗ 2012ರಿಂದ ಒಂದು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಸಾರಿಗೆ ನೌಕರರಿಗೆ ಸಂಬಂಧಪಟ್ಟಂಗೆ ಅವರ ವೇತನ ಮತ್ತೊಂದು ಎಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ. ಹಾಗಾಗಿ ಇಲ್ಲಿ ಒಂದು ಕುಟುಂಬ ಅನ್ನೋದು ಬರೋದಿಲ್ಲ. ಇಲ್ಲಿ ನಾನು ಯಾಕೆ ಇಲ್ಲಿ ಬರ್ತಿದ್ದೆ ಅಂದರೆ, ನಾನು ಕೂಡ ಒಂದು ಚಳುವಳಿಯ ಭಾಗವಾಗಿರೋದ್ರಿಂದ, ನಾನು ಚಳುವಳಿಯಲ್ಲಿರೋದ್ರಿಂದ ನಾನು 97ರಿಂದನೂ ಕೂಡ ನಾನು ಆವಾಗ ವಿದ್ಯಾರ್ಥಿ ಚಳುವಳಿಯಲ್ಲಿ ನಾನು ಬಂದಿದ್ದೀನಿ. ನಾನು ಆಗ ಆಲ್ ಇಂಡಿಯಾ ಸ್ಟೂಡೆಂಟ್ಸ್ ಫೆಡರೇಷನ್ನಲ್ಲಿ ಇದ್ದೆ 97ರಲ್ಲಿ. ಹಾಗಾಗಿ ನಾವು ಆಲ್ ಇಂಡಿಯಾ ಸ್ಟೂಡೆಂಟ್ಸ್ ಫೆಡರೇಷನ್ ಭಾಗವಾಗಿ ಸಾಕಷ್ಟು ಜನ 97ರಲ್ಲಿ ನಮ್ಮ ಸಾರಿಗೆ ಸಂಸ್ಥೆ ಅಥವಾ ಅವತ್ತು KSRTC ಒಂದೇ ಇತ್ತು. ಅದನ್ನು ವಿಭಜನೆ ಮಾಡೋ ಸಿಂಧ್ಯಾ ಅವರ, ಅವತ್ತು ಸಾರಿಗೆ ಮಂತ್ರಿ ಸಿಂಧ್ಯಾ ಅವರಾಗಿದ್ದು, PGR ಸಿಂಧ್ಯಾ ಅವರು ಪ್ರಯತ್ನ ಪಟ್ಟಿದ್ದರು ಇದನ್ನು ವಿಭಜನೆ ಮಾಡಬೇಕು ಅಂತ. ಹಾಗೆಯೇ ಖಾಸಗೀಕರಣ ಮಾಡುವಂಥ ಪ್ರಯತ್ನಗಳು ನಡೀತಿದ್ವು. ಅದರ ವಿರುದ್ಧ ನಾವು ಒಂದು ಇಡೀ ರಾಜ್ಯಾದ್ಯಂತ 2 ವಾಹನ ಜಾಥಾಗಳನ್ನ ಮಾಡಿದ್ವಿ. ಮತ್ತು ಹಾಗೆಯೇ ಆಗಸ್ಟ್ 14, 97ನೇ ಇಸ್ವಿಲಿ ಒಂದು ಕನಕಪುರ ಚಲೋ ಮಾಡಬೇಕು ಅಂತ ಎಲ್ಲ ಪ್ಲ್ಯಾನ್ ಆಗಿತ್ತು. ಮತ್ತು ಅದನ್ನು ನಡೆಸಿದ್ವಿ ಕೂಡ. ಆ ಸಂದರ್ಭದಲ್ಲಿ AISFನಿಂದ ನಾವು ಸಾಕಷ್ಟು ಜನ ಹುಡುಗರು ಮತ್ತು ಹುಡುಗಿರು ಕೂಡ ನಾವು ಈ ಜಾಥಾದಲ್ಲಿ ಭಾಗವಹಿಸಿದ್ವಿ. ಹಾಗಾಗಿ ನಾನು ಕೂಡ ಅದರ ಒಂದು ಭಾಗವಾಗಿದ್ದೆ. ಮತ್ತು ನಂತರ ಇನ್ನೂ 3 ಜನ ಹುಡುಗಿರು ಕೂಡ ಅದರಲ್ಲಿ ಭಾಗವಹಿಸಿದ್ವಿ. ನಾವು ಅದರಲ್ಲಿ 2 ಜಾಥಾ ನಡೆದಿತ್ತು. ಒಂದರಲ್ಲಿ ನಮ್ಮ ತಂದೆ ಕಾಮ್ರೇಡ್ HV ಅನಂತ್ ಸುಬ್ರಾವ್ ಅವರು ಆ ಜಾಥಾನ ಲೀಡ್ ಮಾಡಿದರು. ಆ ಜಾಥಾದಲ್ಲಿ ನಾವೆಲ್ಲ ಇದ್ವಿ, ನಾವು ಹೆಣ್ಮಕ್ಳು ಮತ್ತು ಬೇರೆ ನಮ್ಮ AISF ಹುಡುಗರು. ಹಾಗಾಗಿ ನಾವು ಆ ಜಾಥಾದಲ್ಲಿ ಬರಬೇಕಾದ್ರೆ ಕುಣಿಗಲ್ ಕೊನೆದಿತ್ತು, ಕೊನೆ ಬಸ್ ಸ್ಟ್ಯಾಂಡು ಇದೆಲ್ಲ ಇತ್ತು, ಡಿಪೋದು. ಸೊ ಅದೆಲ್ಲ ಮುಗಿಸಿ ನಾವಿನ್ನೇನು ಕೊನೆಯಲ್ಲಿ ಬರಬೇಕು ಅಂದಾಗ ಬೆಂಗಳೂರಿಗೆ ಬರೋ ದಾರಿನಲ್ಲಿ ಅದು ರಾತ್ರಿಯಾಗಿತ್ತು ಅವಾಗ. ಅದು ಯಾವ ಜಾಗ ಅಂತ ಸರಿಯಾಗಿ ನೆನಪಿಲ್ಲ, ಯಾವುದೋ ಒಂದು ಹಳ್ಳಿನಲ್ಲಿ. ಆವಾಗ ಅಲ್ಲಿ ಪೊಲೀಸರು ನಮ್ಮನ್ನೆಲ್ಲ ಅರೆಸ್ಟ್ ಮಾಡಿ ಗಂಗಮ್ಮನ ಗುಡಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋದರು. ಅದು ಹಳೆ ಸ್ಟೇಷನ್ನು, ಈಗ ಬೇರೆ ಆಗಿದೆ. ಸೊ ಇಂಥ ಸಂದರ್ಭದಲ್ಲಿ ನಾನು ಒಂದು KSRTC ಚಳುವಳಿನಲ್ಲಿ ಭಾಗವಹಿಸಿ ಅಲ್ಲಿ ಧುಮುಕಿದ್ದು. ಮತ್ತು ಇದಕ್ಕಿಂತ ಮುಂಚೆನೂ ಕೂಡ ಯಾವಾಗ ನಮ್ಮ ತಂದೆ KSRTC ಸೆಂಟ್ರಲ್ ಆಫೀಸ್ನಲ್ಲಿ ಉಪವಾಸ ಸತ್ಯಾಗ್ರಹ ಕೂರ್ತಿದ್ರು. ಆಮೇಲೆ ಅದಕ್ಕಿಂತ ಮುಂಚೆನೂ ಕೂಡ ಯಾವಾಗ ಹೋರಾಟ ನಡೀತಿತ್ತು, ಅದರಲ್ಲೆಲ್ಲ ಒಂದು ಕುಟುಂಬದ ಭಾಗವಾಗಿ ನಾವು ಒಂದು ಪಾರ್ಟಿಸಿಪೇಟ್ ಮಾಡ್ತಾಯಿದ್ವಿ. ಯಾಕಂದರೆ ನಮ್ಮ ಮನೆಗೆ ಫೋನ್ಗಳು ಬರ್ತಾಯಿತ್ತು. ಆವಾಗ ಹೆಚ್ಚು ಎಲ್ಲ ಕಡೆ ಫೋನ್ ಇರ್ತಿರಲಿಲ್ಲ. ಮತ್ತು ಪೊಲೀಸ್ನವರು ಫೋನ್ ಇದು ಟ್ರ್ಯಾಪ್ ಮಾಡ್ತಾಯಿದ್ರು. ಆಮೇಲೆ ನಾವು ಅದನ್ನೆಲ್ಲ ಸ್ವಲ್ಪ ಒಂದು ತುಂಬ ಡಿಪ್ಲೊಮ್ಯಾಟಿಕ್ಕಾಗಿ ಹ್ಯಾಂಡ್ಲ್ ಮಾಡಬೇಕಿತ್ತು.
ಈ ಥರದ್ದೆಲ್ಲ ಮಾಡಬೇಕಾದ್ರೆ ನಾವು ಚಾಣಾಕ್ಷತನದಿಂದನೇ ಅದನ್ನು ನಿರ್ವಹಣೆ ಮಾಡಬೇಕಿತ್ತು. ಹೀಗಾಗಿ ನಾವು ಅದರಲ್ಲಿ ಹೆಚ್ಚು ಇನ್ವಾಲ್ವ್ ಆಗ್ತಾ ಇದ್ವಿ. ಆಮೇಲೆ ಅವರಿಗೆ ನಮ್ಮ ಮನೆ ಸುತ್ತಲೂ ಯಾವಾಗ ಸ್ಟ್ರೈಕ್ ಅಂದರು, ಆವಾಗ ಸ್ಟ್ರೈಕ್ ಇತ್ತೀಚೆಗೆ ನಾವು ಸ್ಟ್ರೈಕ್ಗಳು ಅಷ್ಟು ಕಾಣಿಸ್ತಾ ಇಲ್ಲ, ಬಟ್ ಆವಾಗ ತುಂಬ ಸ್ಟ್ರೈಕ್ಗಳಾಗ್ತಿತ್ತು. ಆಮೇಲೆ ಒಂದು ಡಿಪೋನಲ್ಲಿ ಯಾರಿಗಾದ್ರೂ ಹರಾಸ್ಮೆಂಟ್ ಆಯಿತು ಅಂತಂದ್ರೂ ತಕ್ಷಣ ಮಿಂಚಿನ ಮುಷ್ಕರ ನಡೀತಾ ಇತ್ತು. ಇಂಥ ಸಂದರ್ಭದಲ್ಲೆಲ್ಲ ಪೊಲೀಸ್ನವರು ಯಾವಾಗಲೂ ಮನೆ ಸುತ್ತಕ್ಕೂ ಇರೋ ಅಂಥ ಸಂದರ್ಭಗಳು ಬರ್ತಾಯಿದ್ವು. ಆಗೆಲ್ಲ ನಾವು ಪೊಲೀಸ್ನವರು, ನಮ್ಮ ತಾಯಿನೂ ಕೆಲಸಕ್ಕೆ ಹೋಗ್ತಾಯಿದ್ರು. ಪೊಲೀಸ್ನವ್ರು ಯಾರು ಅಂತ ನಮಗೆ ಚೆನ್ನಾಗಿ ಗೊತ್ತಾಗ್ತಾಯಿತ್ತು ಆವಾಗಲೇ, ಅವರ ಹೇರ್ ಸ್ಟೈಲು ಇದರಂತೆಲ್ಲ. ಹೀಗಾಗಿ ನಮಗೆ ಒಂದು KSRTC ಹೋರಾಟಗಳೇನಿತ್ತು ಅದು ಹೆಚ್ಚು ನಮಗೆ ಗೊತ್ತಾಗ್ತಿತ್ತು, ಮತ್ತು ನಾವು ಅದರಲ್ಲಿ ಇನ್ವಾಲ್ವ್ ಕೂಡ ಆಗ್ತಾಯಿದ್ವಿ. ಮತ್ತು ಯಾವುದು KSRTCದು ಯಾವುದೇ ಹೋರಾಟ ಆದರೂ ಕೂಡ ನಾವು ಅಲ್ಲಿ ಸೆಂಟ್ರಲ್ ಆಫೀಸಲ್ಲೇ ಹೆಚ್ಚು ಆಗ್ತಾ ಇದ್ದಿದ್ದು, ಅಲ್ಲಿಂದ ಶುರುವಾಗ್ತಿತ್ತು. ಸೊ ಅಲ್ಲಿಗೆಲ್ಲ ನಾವು ಹೋಗ್ತಾ ಇದ್ವಿ. ಹೀಗಾಗಿ ನಮ್ಗೆ ಅದರೊಂದು ಅವಿನಾಭಾವ ಸಂಬಂಧ ಬಂತೆ ಹೊರತು ಇಲ್ಲಿ ಮಗಳು ತಂದೆ ಅನ್ನೋ ಇದಿಲ್ಲ ಇಲ್ಲಿ. ಸೊ ನಾವೊಂದು ಚಳುವಳಿಯಿಂದ ಬಂದಿರುವಾಗ ಮತ್ತು ಕಮ್ಯುನಿಸ್ಟ್ ಪಾರ್ಟಿ CPI ಅವ್ರನ್ನ ಕಳಿಸಿ ಇದನ್ನು ನೀವು ಕಾಮ್ರೇಡ್ MS ಕೃಷ್ಣನ್ ಅವರು ಮತ್ತು ಕಾಮ್ರೇಡ್ ಗೋಪಿ ಅಂತಿದ್ರು, ಇವ್ರುಗಳು ಫೆಡ್ರೇಷನನ್ನು ಕಟ್ಟಿದವರು. ಅದಾದಮೇಲೆ ಕಾಮ್ರೇಡ್ ಗೋಪಿ ಅವರು ಸ್ಕೂಟರ್ ಆಕ್ಸಿಡೆಂಟ್ನಲ್ಲಿ ಸತ್ತೋದಾಗ ಕಮ್ಯುನಿಸ್ಟ್ ಪಾರ್ಟಿ ಏನು ಮಾಡ್ತು, ನಮ್ಮ ತಂದೆಯವ್ರನ್ನ ಇದು ಮಾಡಿ ನೀವು ಇದನ್ನು ಮುಂದೆ ಲೀಡ್ ಮಾಡಬೇಕು ಅಂತ ಹೇಳಿ ಅವ್ರಿಗೆ ನಿರ್ದೇಶನ ಕೊಡ್ತು. ಆವಾಗ ನಮ್ಮ ತಂದೆಯವರು LIC ಯೂನಿಯನ್ನಲ್ಲಿ ಇದ್ದಿದ್ದು. ಆ್ಯಕ್ಚುಲಿ LICಲಿ ಕೆಲಸ ಮಾಡ್ತಿದ್ರು, LIC ಯೂನಿಯನ್ನಲ್ಲಿದ್ದರು. ಹೀಗಾಗಿ ಅವರು KSRTC ಫೆಡ್ರೇಷನನ್ನು ಕಟ್ಟೋ ಇದಕ್ಕೆ ಬಂದರು. ಹೀಗೆ ಇವತ್ತು ನಾನು ಕೂಡ ಕಮ್ಯುನಿಸ್ಟ್ ಪಾರ್ಟಿನಲ್ಲಿದ್ದು ನನಗೆ ನಾವು ಯಾವುದೇ ಚಳುವಳಿ ಆದರೂ, ಯಾವುದೇ ಹೋರಾಟಗಳಾದರೂ, ಬಾಗೂರ್ನವಿಲೆ ರೈತ ಹೋರಾಟ ಆಯಿತು, ಅಲ್ಲಿಗೆ ನಾವು ಹೋಗಿದ್ದೀವಿ, ಅಥವಾ ಇನ್ಯಾವುದೋ ಟ್ರೇಡ್ ಯೂನಿಯನ್ ಹೋರಾಟಗಳಾಗಲಿ ಅಲ್ಲಿಗೆ ಹೋಗ್ತೀವಿ. ಈ ಥರ ಪ್ರತಿಯೊಂದು ಹೋರಾಟಗಳಲ್ಲಿ, ಅದು ವಿದ್ಯಾರ್ಥಿ ಚಳುವಳಿ ಆಗ್ಬೋದು ಅಥವಾ ಇನ್ಯಾವುದೇ ಚಳುವಳಿ ಆಗ್ಬೋದು, ಅಲ್ಲೆಲ್ಲ ಕೂಡ ನಾವು ಇರ್ತೀವಿ. ಉದಾಹರಣೆಗೆ ಚೆ ಗುವೆರಾ ಹೇಳ್ತಾರೆ, ಜಗತ್ತಿನ ಯಾವುದೇ ಮೂಲೆಯಲ್ಲಿ ನೀನು ಅನ್ಯಾಯದ ವಿರುದ್ಧ ಸಿಡಿದೇ ಇದ್ದರೆ ನೀನು ನನ್ನ ಸಂಗಾತಿ ಅಂತ. ಅದೇ ಥರ ಎಲ್ಲೇ ಏನೇ ಹೋರಾಟಗಳಾದರೂ, ಇವತ್ತು ಪ್ಯಾಲೆಸ್ಟೈನ್ ವಿರುದ್ಧ ಒಂದು ಇಸ್ರೇಲ್ ಮಾಡ್ತಿರೋ ದಾಳಿಯ ವಿರುದ್ಧ ನಾವಿಲ್ಲಿ ಸಿಡಿದೇ ಹೇಳ್ತಾ ಇದ್ದೀವಿ. ಹಾಗಾಗಿ ಅದೇ ಥರ ಇಲ್ಲಿ KSRTCಯಲ್ಲಿ ಆಗ್ತಾ ಇರೋವಂಥ ಅನ್ಯಾಯಗಳನ್ನ ನಾವು ಕಣ್ಣೆದುರಿಗೆ ಕಾಣ್ತಾ ಇರೋದ್ರಿಂದ ಅದು ಇನ್ನೂ ಹೆಚ್ಚು ಆಪ್ತವಾಗ್ತಾ ಇದೆ ನಮಗೆ. ಹಾಗಾಗಿ ಅದರಲ್ಲಿ ನಾವು ತೊಡಕೊಳ್ತಾ ಇದ್ದೀವಿ ಹೊರತು ಇಲ್ಲಿ ಅಪ್ಪ ಮಗಳ ಸಂಬಂಧಗಳು ಇಲ್ಲ ಅನ್ನೋದನ್ನು ನಾನು ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಆಮೇಲೆ ಇನ್ನೊಂದು, ಇಲ್ಲಿ ನಾವು AITUC ಭಾಗವಾಗಿರೋದ್ರಿಂದ, ಇದು KSRTC ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಫೆಡ್ರೇಷನ್ನು, ಅದು AITUCಗೆ ಅದು ಸೇರ್ಪಡೆ ಆಗಿದೆ. ಆಮೇಲೆ ಇಲ್ಲಿ ನಾನು ಇನ್ನೊಂದು ನಮ್ಮ ಎಲ್ಲ ನೌಕರರಿಗೆ, KSRTC ಇರ್ಬೋದು ಅಥವಾ 4 ನಿಗಮಗಳ ನೌಕರರಿಗೆ ನಾನು ಹೇಳೋಕ್ಕೆ ಇಷ್ಟಪಡೋದೇನು ಅಂದರೆ, ಇದು AITUCಗೆ ಅಫಿಲಿಯೇಟ್ ಆಗಿರೋವಂಥದ್ದು. ಖಂಡಿತವಾಗ್ಲೂ ಯಾರೂ ಕೂಡ ಭಯಪಡೋದು ಬೇಡ. ಒಂದು AITUC ಒಂದು 100 ವರ್ಷದ ಸಂಘಟನೆ, 106ನೇ ವರ್ಷದ ಸಂಘಟನೆ. ಅದು ಯಾವುದೇ ಕಾರಣಕ್ಕೂ ಕಾರ್ಮಿಕರನ್ನು ಕೈ ಬಿಡೋದಿಲ್ಲ. ಹಾಗಾಗಿ ಕಾರ್ಮಿಕರನ್ನ ಕೈ ಬಿಡೋದಿಲ್ಲ, ನೌಕರರನ್ನ ಕೈ ಬಿಡೋದಿಲ್ಲ. ಹೋರಾಟಗಳು ನಮ್ಮ ಶಕ್ತಿ. ಅದು ಈಗ ಕಾಮ್ರೇಡ್ ಆನಂದ್ ಸುಬ್ರಾವ್ ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ, ನಿಜ. ಅದು ಒಬ್ಬ ಮಗಳಾಗಿ, ನನಗೆ ತುಂಬ ಆಪ್ತವಾದ ಸಂಗಾತಿಯಾಗಿ ನನಗೆ ಅದು ತುಂಬ ನೋವಿದೆ, ಸಂಕಟ ಇದೆ. ಇಲ್ಲ, ಖಂಡಿತವಾಗ್ಲೂ ಅದು ಬಹುಶಃ ಎಲ್ಲರಿಗಿಂತ ಹೆಚ್ಚು ನಾನು ಅದನ್ನು ಅನುಭವಿಸ್ತಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಥವಾ ಎಲ್ಲರೂ ಕೂಡ ಅಷ್ಟೇ ಸಮಾನವಾಗಿ ಅನುಭವಿಸ್ತಿರ್ಬೋದೋ ಏನೋ.
ಆದರೆ ನಾನು ತುಂಬ ಪ್ರೀತಿಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾರೂ ಕೂಡ ನಾವು ಕಮ್ಯುನಿಸ್ಟ್ ಪಾರ್ಟಿ ಒಳಗಿರೋರು, ನಾವು ದುಡಿಯೋ ಜನರು ಪರವಾಗಿರೋರು ಯಾರೂ ಕೂಡ ನಾವು ಕಾರ್ಮಿಕರನ್ನು ಕೈ ಬಿಡೋದಿಲ್ಲ. ಈ ಹೋರಾಟದಲ್ಲಿ ನಾವು ನಿಮ್ಮ ಜೊತೆಗೆ ಇದ್ದೇ ಇರ್ತೀವಿ. ಆದರೆ ನಾವು ಯಾರು ಇದನ್ನು ಮುನ್ನಡೆಸ್ತಾರೆ ಮುಂದೆ ಅಂತ ನಾವು ಈ ಕ್ಷಣದಲ್ಲಿ ಹೇಳೋ ಪರಿಸ್ಥಿತಿ ನಾನಿಲ್ಲ. ಯಾಕೆಂದರೆ ನಾನಲ್ಲ ಅದನ್ನು ತೀರ್ಮಾನ ಮಾಡೋದು. ಅದನ್ನು ತೀರ್ಮಾನ ಮಾಡೋಕ್ಕೆ ಒಂದು ವೇದಿಕೆ ಇದೆ, ಒಂದು ಸಂಘಟನೆ ಇದೆ. ಆ ಸಂಘಟನೆ ಇಷ್ಟರಲ್ಲೇ ತೀರ್ಮಾನ ತಗೊಳ್ಳತ್ತೆ. ಅದಕ್ಕೆ ಒಂದು ನೀತಿ ನಿಯಮಗಳು ಕೂಡ ಇವೆ. ಖಂಡಿತವಾಗ್ಲೂ ತೀರ್ಮಾನ ತಗೊಳ್ಳತ್ತೆ. ಮತ್ತು ಜನರಿಗೆ ಬೇಕಾದಂಥ ಜನರು ಅಭಿಪ್ರಾಯನ ಗೌರವಿಸ್ತಾನೆ, ಜನರು ಅಭಿಪ್ರಾಯನ ಒಂದು ಮನ್ನಣೆಗೆ ತಗೊಳ್ತಾನೆ ನಮ್ಮ ಸಂಘಟನೆ ತೀರ್ಮಾನ ತಗೊಳ್ಳತ್ತೆ. ಈಗ ನಾನು 19ನೇ ತಾರೀಕಿಗೆ ಆ ಚಳುವಳಿಗೆ ಖಂಡಿತವಾಗ್ಲೂ ನಾನು ಇದ್ದೇ ಇರ್ತೀನಿ. ನಾನು ನಮ್ಮ ಸಾರಿಗೆ ನೌಕರರ ಜೊತೆ ನಾನು ಹೇಗೆ ಹಿಂದಿನಿಂದನೂ ಜೊತೆಗಿದ್ದೀನಿ, ಹಾಗೆ ನಾನು 19ನೇ ತಾರೀಕಿಗೂ ಖಂಡಿತವಾಗ್ಲೂ ಜೊತೆಗಿರ್ತೀನಿ. ನಾನು ಅದು ಏನೇ ತೀರ್ಮಾನ ತಗೊಂಡ್ರೂ ಜಂಟಿ ಕ್ರಿಯಾ ಸಮಿತಿ ನಾನು ಅದ್ರ ಭಾಗವಾಗಿ ಇಲ್ಲ ಅಂತಂದರೂ ಕೂಡ ನಾನು ಜೊತೆಗಂತೂ ಇದ್ದೇ ಇರ್ತೀನಿ. ಯಾರು ಕೂಡ ಏನು ಬೇರೆ ರೀತಿ ತಿಳ್ಕೊಳ್ಳೋದು ಬೇಡ. ಆಮೇಲೆ ಕೆಲವು ನಾನು ಇದರಲ್ಲೆಲ್ಲ ನೋಡ್ತಾ ಇದ್ದೀನಿ, ಈ ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ಗಳಲ್ಲೆಲ್ಲ ಬಹಳ ಕೆಟ್ಟದಾಗಿ ಬರೀತಾ ಇದ್ದಾರೆ. ನಾನು ಅವರಿಗೆ ಒಂದು ಹೇಳೋದು ಇಷ್ಟೇ, ಎಲ್ಲ ಮನುಷ್ಯರಿಗೂ ಸಾವು ಬರೋದು ಸಹಜನೇ. ಒಂದು ಜೀವಿ, ಅದು ಒಂದು ಇರುವೆ ಕೂಡ ಅಷ್ಟೇ. ಒಂದು ಇರುವೆ ಕೂಡ ಹುಟ್ಟಿದ ಮೇಲೆ ಅದು ಸಾಯೋದು ಸಹಜನೇ. ಅದು ನಮ್ಮ ತಂದೆ ಅಥವಾ ಕಾಮ್ರೇಡ್ HVN ಸುಬ್ರಾವ್ ಅವರು ಒಂದು ಸಾರ್ಥಕವಾದ ಅಗಲಿಕೆಯನ್ನು ಕಂಡಿದ್ದಾರೆ. ಅವರು ಯಾರ ಹತ್ರನೂ ಕೈ ಒಡ್ಡಿಲ್ಲ, ಯಾರ ಹತ್ರನೂ ತೂಚಿ ಅನ್ನಿಸ್ಕೊಂಡಿಲ್ಲ. ಇವರು ಯಾರು ಕೆಟ್ಟದಾಗಿ ಬರೀತಿದ್ದಾರಲ್ಲ ಅವ್ರ ಥರ ಬಕೆಟ್ಗಿರಿಗೆ ಮಾಡಿಲ್ಲ. ನಮ್ಮ ತಂದೆ ಬಹಳ ನಿಸ್ವಾರ್ಥವಾದ ಜೀವನ ಮಾಡಿದ್ದಾರೆ. ಆ ಬಗ್ಗೆ ನಮಗೆಲ್ಲ ಹೆಮ್ಮೆ ಇದೆ. ಹಾಗಾಗಿ ಈ ಥರದ ಕೆಟ್ಟ ಮಾತುಗಳನ್ನ ಆಡ್ತಿರೋರು ಅವರೆಲ್ಲ ಅವರ ಸ್ವಾರ್ಥಕ್ಕಾಗಿ ಒಂದು ಸಾವಿನಲ್ಲೂ ಕೂಡ ಕೆಟ್ಟ ರಾಜಕೀಯ ಮಾಡ್ತಿದ್ದಾರೆ ಅಂದರೆ ಅದನ್ನು ಅವರೇ ತಮ್ಮ ಮುಖನ ಒಂದು ಸಲ ಕನ್ನಡಿಲಿ ನೋಡಿಕೊಳ್ಳಿ ಅಂತ ನನಗೆ ಅನ್ನಿಸ್ತಾ ಇದೆ. ನನಗೆ ತುಂಬ ಅಸಹ್ಯ ಆಯಿತು. ಇವರೆಲ್ಲ ಮನುಷ್ಯ ಅಂತ ಅನ್ನಿಸ್ತು ನನಗೆ. ಅದು ನನಗೆ ಎಂತೆಂಥ ಜನ ಇದ್ದಾರೆ ಅಂತಲೂ ಅನ್ನಿಸ್ತು. ಇರಲಿ, ಅವರು ನಮ್ಮ ತಂದೆ ಅಕಸ್ಮಾತ್ ಬದುಕಿದ್ರು ಕೂಡ ಆ ಥರ ಬರೆದಾಗ ಅವರು ಅದನ್ನ ನೋಡಿ ನಗ್ತಾ ಇದ್ರೆ ಹೊರತು ಅವರು ಅದಕ್ಕೆ ಅಯ್ಯೋ ಬಿಟ್ಬಿಡಮ್ಮ ಇಂಥವರೆಲ್ಲ ಇರ್ತಾರೆ ಅಂತಿದ್ರು. ಅವರು ಎಂದೂ ಕೂಡ ಅದನ್ನು ದ್ವೇಷ ಸಾಧಿಸೋಕ್ಕೆ ಹೋಗ್ತಿರ್ಲಿಲ್ಲ. ಹಾಗೆಯೇ ನನಗೂ ಅನ್ನಿಸ್ತಿದ್ದೆ. ಹಾಗಾಗಿ ನನಗೆ ಈ 19ನೇ ತಾರೀಕಿಗೆ ಖಂಡಿತವಾಗ್ಲೂ ನಾನು ಜೊತೆಗಿದ್ದೇ ಇರ್ತೀನಿ. ಬಟ್ ಸಂಘಟನೆ ಏನು ತೀರ್ಮಾನ ತಗೊಳ್ಳತ್ತೆ, ಸಂಘಟನೆ ನನಗಂತೂ ಒಂದು ನಂಬಿಕೆ ಇದೆ ಸಂಘಟನೆ ಬಗ್ಗೆ. ನಮ್ಮ ಇಡೀ ನೌಕರರ ಒಂದು ಅಭಿಪ್ರಾಯಕ್ಕೆ ಖಂಡಿತ ಗೌರವ ಕೊಡುತ್ತೆ ಸಂಘಟನೆ. ಅದ್ರ ಬಗ್ಗೆ ಸಂಘಟನೆ ನಾಯಕರು ತೀರ್ಮಾನ ತಗೊಳ್ತಾರೆ. ಅದಕ್ಕೆ ನಾನು ಬದ್ಧವಾಗಿರ್ತೀನಿ. ಮತ್ತು ನಾನು ಇಲ್ಲಿ ಯಾವುದೇ ವೈಯಕ್ತಿಕವಾದ್ದು ಏನೂ ಇಲ್ಲ. ಇದೆಲ್ಲ ಕೂಡ ಸಂಘಟನೆ ಮೇಲೆ ಮತ್ತು ಇಡೀ ಸಂಸ್ಥೆಯ ಒಂದು ಹಿತಾಸಕ್ತಿಯ ದೃಷ್ಟಿ ಇಟ್ಕೊಂಡು ನಮ್ಮ ನಾಯಕತ್ವ ಮತ್ತು ಇವರೆಲ್ಲ ತೀರ್ಮಾನ ತಗೊಳ್ತಾರೆ ಅನ್ನೋದು. ಹಾಗಾಗಿ ಫೆಡ್ರೇಷನ್ನಲ್ಲಿನೇ ಅದು ತೀರ್ಮಾನ ಆಗುತ್ತೆ. ಫೆಡ್ರೇಷನ್ ನಾಯಕತ್ವನೇ ಒಂದಂತೂ ಸತ್ಯ, ನಾನು ಬರದೇ ಇರಲಿ, ಹೇಗೆ ಇರಲಿ, ಸಾರಿಗೆ ನೌಕರರ ಬಗ್ಗೆ ಯಾವುದೇ ಇದರಲ್ಲಿದ್ದರೂ, ಇವಾಗ ಉದಾಹರಣೆಗೆ ನಾನು ಉಗ್ರಪ್ಪ ಕಮಿಟಿನಲ್ಲಿ ಇದ್ದೆ. ನಾನು ಅಲ್ಲೂ ಕೂಡ ಹೋದಾಗ ನಾನಲ್ಲಿ ಅದು ಇದ್ದಿದ್ದು, ಅದರ ವ್ಯಾಪ್ತಿ ಇದ್ದಿದ್ದು ಮಹಿಳೆಯರ ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯಗಳು. ಅದು ದೌರ್ಜನ್ಯಗಳಂದರೆ ಎಲ್ಲ ಥರದ ದೌರ್ಜನ್ಯಗಳು ಸೇರಿತ್ತು. ಅದನ್ನು ಅಡ್ರೆಸ್ ಮಾಡೋ ಅಂಥದ್ದು ಸಮಿತಿ ಅದು. ಸೊ ನಾನು ಅಲ್ಲಿ ಹೋದಾಗಲೂ ಕೂಡ
ನಾನು ಅಲ್ಲಿ ಬೇರೆ ಎಲ್ಲದ್ರ ಜೊತೆಗೆ ಅಲ್ಲಿ ನಮ್ಮ ಸಾರಿಗೆ ನೌಕರರ ಬಗ್ಗೆ ಮಾತಾಡೋರು ಯಾರೂ ಇರಲಿಲ್ಲ ಅಲ್ಲಿ. ನಾನೇ ಅಲ್ಲಿ ಸಾರಿಗೆ ಪ್ರತಿ ಒಂದು ಜಿಲ್ಲೆಗೆ ಹೋದಾಗಲೂ ಕೂಡ ನಾನು ನಮ್ಮ ಸಾರಿಗೆ ನೌಕರರ ಲೀಡರ್ಗಳ ಹತ್ರ ಕೇಳ್ಕೊಳ್ತಿದ್ದೆ ಮುಂಚೆನೇ ಅಲ್ಲಿ ನಮ್ಮ ಹೆಣ್ಮಕ್ಳ ಸಮಸ್ಯೆ, ಯಾಕೆಂದರೆ ಅದು ಹೆಣ್ಮಕ್ಳು ಮತ್ತು ಮಕ್ಕಳಿಗೆ ಆ ವ್ಯಾಪ್ತಿಗೆ ಬರೋ ಅಂಥದ್ದು. ಹಾಗಾಗಿ ನಾನು ಕೇಳ್ಕೊಂಡು ಹೋಗಿರ್ತಿದ್ದೆ ಏನೇನು ಸಮಸ್ಯೆಗಳಿವೆ ಅಂತ. ಸೊ ಅಲ್ಲಿ ನಾನು ಅದನ್ನು ಪ್ರಸ್ತುತಪಡಿಸ್ತಾ ಇದ್ದೆ ನಮ್ಮ ಅಲ್ಲಿ ರಿವ್ಯೂ ಕಮಿಟಿ ಮೀಟಿಂಗಲ್ಲಿ. ಅದು ಎಷ್ಟೋ ಸಮಸ್ಯೆಗಳು ಅಲ್ಲಿ ಸಾಲ್ವ್ ಆದವು. ಕೆಲವೆಲ್ಲ ನಮ್ಮ ಮುಖ್ಯಮಂತ್ರಿಗಳಿಗೆ ತುಂಬ ಹತ್ತಿರವಾದಂಥವರು ಕೂಡ ಅದರಲ್ಲಿ ಲೈಂಗಿಕ ಹಗರಣಗಳಲ್ಲಿ ಸಿಕ್ಕಿಬಿದ್ದವರಿದ್ದರು. ಅದನ್ನು ಯಾರೂ ಕೂಡ ಏನು ಮುಟ್ಟಕ್ಕಾಗಿರಲಿಲ್ಲ. ಬಟ್ ನಮ್ಮ ಕಮಿಟಿಗೆ ಹೋದಾಗ ಅವರಿಗೆ ಶಿಕ್ಷೆ ಆಗಿರುವಂಥ ಉದಾಹರಣೆಗಳು ಇದ್ದಾವೆ. ಸೊ ನನಗೆ ಎಲ್ಲೇ ಹೋದರೂ ಕೂಡ ನನ್ನ ಆದ್ಯತೆ ಸಾರಿಗೆ ನೌಕರರು. ಆಮೇಲೆ ನನಗೆ ಇವತ್ತು ಒಂದು ನೋಡಿದೆ, ಯಾವುದೋ ಯೂಟ್ಯೂಬಲ್ಲಿ ಬೇರೆ ಏನೋ ನೋಡುವಾಗ ಅದು ಸಿಕ್ತು. ಯಾರೋ ಹೇಳಿದರು ಇದೇನು ರಾಜಪ್ರಭುತ್ವನ ಇದು, ಅಪ್ಪನಿಂದ ಮಗಳು, ಮಗಳಿಂದ ನಾನು CM ಅವ್ರನ್ನ ಮತ್ತೆ ನಾನು ಅವತ್ತು ನಮ್ಮ ತಂದೆ ಹೋದಾಗ ಬಂದಿದ್ರಲ್ಲ, ನನಗದು ಸಹಜವಾಗಿ ಬಂದಿದ್ದು. ಅದು ನನಗೆ ಅದು ನನಗೆ ಗೊತ್ತಿಲ್ಲ. ಅದು ನನಗೆ ಅವರು ನನ್ನನ್ನು ಏನು ಬೇಕು ಅಂತ ಕೇಳಿದಾಗ ನನಗೆ ಇವರು ಸಾರಿಗೆ ಮಂತ್ರಿಗಳು ಕೇಳಿದ್ರು ಏನು ಬೇಕು ಏನು ಅಂತ. ನನಗೆ ಅದು ಸಹಜವಾಗಿ ನನಗೆ ಅದು ಬಂತು, ನೀವು ಈ ಥರ ದಯವಿಟ್ಟು ಹಿಂಗೆ ಇದನ್ನು ಸೆಟ್ಲ್ ಮಾಡಿಕೊಡಿ ಅಂತ ಬಂತು. ಹೌದು, ಅದನ್ನು ಮಾಡ್ಕೊಳ್ಳಿ ಅಂತ ಅವ್ರನ್ನೂ ಕೇಳಿದೆ ಮತ್ತು CMನೂ ಕೇಳಿದೆ. ಹಾಗೆ ನನಗೆ ನಿನ್ನೆ ನಮ್ಮ ತಂದೆಯವರ ನುಡಿ ನಮನ ಕಾರ್ಯಕ್ರಮದಲ್ಲೂ ಕೂಡ ಇವರು ಸಾರಿಗೆ ಸಚಿವರು ಬರೋಕ್ಕಾಗಲಿಲ್ಲ. ಅವರು ಸೌಮ್ಯ ರೆಡ್ಡಿ ಅವರು ಬಂದಿದ್ದರು. ಅವರು ಕೂಡ ಕೇಳಿದ್ರು, ಸರ್ ಹೆಸರಲ್ಲಿ ಏನಾದ್ರು ಮಾಡ್ತೀರಾ, ನಮ್ಮಿಂದ ಏನಾದ್ರು ಸಹಾಯ ಬೇಕಾ ಅಂತ. ನಾನು ಹೇಳಿದೆ, ಸದ್ಯಕ್ಕೆ ನಾವು ಆ ಥರದ್ದೇನು ಯೋಚನೆ ಮಾಡಿಲ್ಲ, ಆದರೆ ನಿಮ್ಮ ತಂದೆಯವ್ರಿಗೆ ಹೇಳಿ ದಯವಿಟ್ಟು ಒಂದು ಅಗ್ರಿಮೆಂಟ್ ಏನು ಕೇಳಿದ್ರಲ್ಲ ಅದನ್ನು ಅಗ್ರಿಮೆಂಟ್ ಮಾಡಿಸಿ. ಮತ್ತು ಇವಾಗ ಬಜೆಟ್ ಪ್ಲ್ಯಾನಿಂಗ್ ಆಗ್ತಾಯಿದೆ. ಆ ಪ್ಲ್ಯಾನಿಂಗಲ್ಲಿ ಈ 38 ತಿಂಗಳ ಅರಿಯರ್ಸು ಮತ್ತು ಈ ಅದನ್ನು ಸೇರಿಸಿ ಅಂತ ನಾನು ಹೇಳಿದೆ. ಸೊ ಅದು ಏನಾಗತ್ತೆ ಬಿಡತ್ತದು ಸೆಕೆಂಡ್ರಿ. ಯಾಕೆಂದರೆ ನಮ್ಮ ಚಳುವಳಿ ಹೋರಾಟ ಇದ್ದಿದ್ದೇನೆ. ಯಾರು ನಮಗೆ ಸುಮ್ಮನೆ ಬಂದು ಆಯಿತು ತಗೊಳ್ಳಿ ಅಂತ ಕೊಟ್ಬಿಡಲ್ಲ. ಈ ವ್ಯವಸ್ಥೆನಲ್ಲಿ ಈ ವ್ಯವಸ್ಥೆ ಒಳಗೆ ನಾವು ಹೋರಾಟ ಮಾಡಿನೇ ಪ್ರತಿಯೊಂದು ಹೆಜ್ಜೆನೂ ಮುಂದಕ್ಕೆ ಹೋಗಬೇಕಾಗಿರೋವಂಥದ್ದು. ಹಾಗಾಗಿ ನಾವು ಎಲ್ಲೆಲ್ಲಿ ಸಾಧ್ಯನೋ ಅಲ್ಲೆಲ್ಲ ಹೇಳೋವಂಥದ್ದು ಹೇಳ್ತಾನೆ ಇದ್ದೀವಿ. ಬಟ್ ನನಗೆ ಆದ್ಯತೆ ಇರೋದು ಸಾರಿಗೆ ನೌಕರರು. ಅದು ನನಗೇನಲ್ಲಿ ಸ್ಥಾನಗಿನ ಏನು ನನಗೆ ಬೇಕಾಗಿಲ್ಲ. ನಾನೇನು ಅದಕ್ಕೆ ನಾನೆಲ್ಲೂ ಯಾವತ್ತು ಹಾಗೆ ಬೇಕಾಗಿದ್ದರೆ ನಾನು ಇಷ್ಟು ವರ್ಷವೇ ನಾನು ಹೇಳ್ಬೋದಿತ್ತು. ನನಗೆ ತುಂಬ ವರ್ಷಗಳ ಹಿಂದೆಯೇ ನಮ್ಮ ತಂದೆ ಆರೋಗ್ಯ ಸ್ವಲ್ಪ ಕ್ಷೀಣವಾಗ್ತಿರುವಾಗಲೇ ಕೆಲವರೆಲ್ಲ ಹೇಳಿದ್ರು. ಅವ್ರು ಇವಾಗ ನಮ್ಮ ಬೇರೆ ಯೂನಿಯನ್ನಲ್ಲೂ ಇದ್ದಾರೆ. ಆದರೆ ನಮಗೆ ತುಂಬ ಆಪ್ತವಾದವ್ರೇನೆ. ನಾನೇ ಕೇಳಿದ್ದಿಲ್ಲ ಮೇಡಮ್, ಕೆಲವೊಂದು ಎಪಿಸೋಡಲ್ಲಿ ನೀವೆಲ್ಲ ಕೇಳಿದ್ದೀರಾ. ಆದರೆ ನನಗೆ ಆ ಥರದ್ದು ಯೋಚನೆ ಇರಲಿಲ್ಲ. ಯಾಕೆಂದರೆ ನಾನು ಮಹಿಳಾ ಚಳುವಳಿನಲ್ಲಿ ಇರೋಳು. ನಾನು ನಿಮಗೆ ಹೇಳಿದ್ದೀನಿ. ಮತ್ತು ಇನ್ನೂ ತುಂಬ ಜನ ನನಗೆ ಇದು ಚಾನೆಲ್ಗಳಲ್ಲಿ ಪ್ಯಾನೆಲ್ ಡಿಸ್ಕಷನ್ಗೆ ಹೋದಾಗೆಲ್ಲ ಕೇಳ್ತಾಯಿದ್ರು, ನೀವು ಯಾಕೆ ನಿಮ್ಮ ತಂದೆ ದಾರಿಗೆ ಬರೋದಿಲ್ಲ, ಅಲ್ಲಿ ನೆಕ್ಸ್ಟ್ ನೀವೇ ಬನ್ನಿ ಅಂತ. ನಾನು ಹೇಳ್ತಿದ್ದೆ, ಇಲ್ಲ, ನಾನು ಮಹಿಳಾ ಚಳುವಳಿಲಿ ಗುರುತಿಸ್ಕೊಂಡಿರೋವಳು. ಮತ್ತು ಮಹಿಳಾ ಚಳುವಳಿನಲ್ಲಿ ಯಾರೂ ಬರೋದಿಲ್ಲ ಹೆಚ್ಚಾಗಿ. ಹಾಗಾಗಿ ಟ್ರೇಡ್ ಯೂನಿಯನ್ಗೆ ಯಾರು ಬೇಕಾದರೂ ಬರ್ತಾರೆ. ಆದರೆ ಮಹಿಳಾ ಸಂಘಟನೆಗಳಿಗೆ ಬರೋವಂಥ ಹೆಣ್ಮಕ್ಳು ತುಂಬ ಕಡಿಮೆ ಇದ್ದಾರೆ. ಹಾಗಾಗಿ ನಾನು ಆ ಥರ ಹೇಳ್ತಾ ಇದ್ದೆ. ಬಟ್ ನೋಡೋಣ, ಅವಶ್ಯಕತೆ ಬಂದರೆ ನಾನು ಬರೋಕ್ಕೆ ರೆಡಿ ಇದ್ದೀನಿ. ನೋಡೋಣ, ಸಂಘಟನೆ ಏನು ಡಿಸೈಡ್ ಮಾಡುತ್ತೆ. ನಾನು ಸಂಘಟನೆ ಹೇಳ್ದಂಗೆ ನಾನು ಬದ್ಧವಾಗಿದ್ದೀನಿ. ಸಾರಿಗೆ ನೌಕರರಿಗೆ ನಾನು ಹೇಳೋದು ಇಷ್ಟೇ, ದಯವಿಟ್ಟು ಎಲ್ಲರೂ ಒಗ್ಗಟ್ಟಿಂದ ಇರಿ. ಯಾವುದೇ ಥರನೂ ನಮ್ಮಲ್ಲಿ ಒಡಕು ಉಂಟಾದರೆ ಅದು ಪ್ರಭುತ್ವಕ್ಕೆ ಅಥವಾ ಸರ್ಕಾರಕ್ಕೆ ಅದು ತುಂಬ ಅನುಕೂಲ ಆಗತ್ತೆ. ಯಾವಾಗಲೂ ನಮ್ಮನ್ನು ಒಡೆಯೋಕ್ಕೇ ಪ್ರಯತ್ನ ಮಾಡ್ತಾ ಇರೋವಂಥದ್ದು ಸರ್ಕಾರಗಳು.
ಹಾಗಾಗಿ ಅವ್ರಿಗೆ ಅದು ತುಂಬ ಖುಷಿಯಾಗತ್ತೆ ನಾವು ಒಡ್ಕೊಂಡು ಹೋದರೆ. ಹಾಗಾಗಿ ನಾವು ಒಡ್ಕೊಳ್ದಿರ ನಾವು ಒಂದಾಗಿ ಒಗ್ಗಟ್ಟಾಗಿ ಒಂದು ಹೋರಾಟ ಮಾಡಿದ್ರೆ ನಮಗೆ ಇವತ್ತಲ್ಲ ನಾಳೆ ನಮಗೆ ಇದು ನಾವು ಕೇಳಿದಂಥ ಒಂದು ನಮ್ಮ ಬೇಡಿಕೆಗಳು ಇತ್ಯರ್ಥ ಆಗೇ ಆಗತ್ತೆ. ಮತ್ತು ನಮಗೆ ಸ್ವಲ್ಪ ಅದು ತಕ್ಷಣಕ್ಕಾಗದೇ ಇರ್ಬೋದು, ಯಾಕೆಂದರೆ ನಾವು ನಮ್ಮ ಪರವಾಗಿ ಅಂದರೆ ಕಾರ್ಮಿಕರ ಪರವಾಗಿರುವಂಥ ಸರ್ಕಾರಗಳು ನಮ್ಮನ್ನು ಆಳ್ತಾ ಇಲ್ಲ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಎಲ್ಲ ಕಾರ್ಪೊರೇಟ್ ಕಂಪನಿಗಳ ಪರವಾಗಿರುವಂಥ ಸರ್ಕಾರಗಳು ಇವತ್ತು ನಮ್ಮನ್ನು ಆಳ್ತಾ ಇರೋದು. ಅವ್ರಿಗೆ ಬೇಕಾದ್ರೆ ನೋಡಿ ರಾತ್ರೋರಾತ್ರಿ ರೈತರು ಭೂಮಿ ಕಿತ್ತುಬಿಟ್ಟು ಕೊಡ್ತಾರೆ, ಅದಕ್ಕೆ ರಾತ್ರೋರಾತ್ರಿ ಸುಗ್ರೀವಾಜ್ಞೆಗಳು ತರ್ತಾರೆ, ಕಾನೂನುಗಳು ಮಾಡ್ತಾರೆ, ಕಾಯ್ದೆಗಳು ಮಾಡ್ತಾರೆ. ಆದರೆ ಮತ್ತು ಇವತ್ತು ಕಾರ್ಮಿಕರ ಕಾಯ್ದೆಗಳನ್ನೂ ಕೂಡ ಬದಲಾವಣೆ ಮಾಡಿ ಕಾರ್ಮಿಕ ಸಂಹಿತೆಗಳು ಅಂತ ಮಾಡ್ತಾರೆ. ಅದಕ್ಕೆ ಯಾವುದೇ ಥರದ ಒಂದು ಬೈಂಡಿಂಗ್ಸ್ ಇಲ್ದಂಗೆ ಮಾಡ್ತಾರೆ. ನಾವು ಈ ಸ್ವಾತಂತ್ರ್ಯ ಹೋರಾಟಕ್ಕೆ ಮುಂಚೆನೇ ನಮಗೆ ಏನು ಇಂಡಿಯನ್ ಟ್ರೇಡ್ ಯೂನಿಯನ್ ಆ್ಯಕ್ಟ್ ಬಂದಿತ್ತು, ಅಥವಾ ಅದಾದಮೇಲೆ ಕಾನೂನುಗಳು 44 ಕಾರ್ಮಿಕರ ಪರವಾದ ಕಾನೂನುಗಳು ಬಂದಿದ್ದು, ಅದೆಲ್ಲ ಸುಮ್ಮನೆ ಬಂದಿದ್ದಲ್ಲ. ಬೇಕಾದಷ್ಟು ಜನ ಅದಕ್ಕೆ ಹೋರಾಟ ಮಾಡಿದ್ದಾರೆ, ತ್ಯಾಗ ಮಾಡಿದ್ದಾರೆ, ಜೀವ ಕೊಟ್ಟಿದ್ದಾರೆ, ಬಲಿದಾನಗಳು ಮಾಡಿದ್ದಾರೆ, ರಕ್ತ ಹರಿಸಿದ್ದಾರೆ. ಅಂಥ ಕಾನೂನುಗಳನ್ನ ಇವತ್ತು ಕೇಂದ್ರ ಸರ್ಕಾರ ಕಾರ್ಮಿಕ ಸಂಹಿತೆಗಳು ಅಂತ ಮಾಡಿದೆ. ಅದನ್ನೇ ಇವತ್ತು ರಾಜ್ಯ ಸರ್ಕಾರ ಬೇರೆ ವಿಷಯದಲ್ಲೆಲ್ಲ ನಮ್ಮ ವಿರೋಧ ಅಂತ ಹೇಳ್ತಾರೆ, BJPಗೆ ನಾವು ವಿರೋಧ ಅಂತ ಹೇಳ್ತಾರೆ. ಇವತ್ತು ಕಾರ್ಮಿಕರ ವಿರುದ್ಧ ಒಂದು ಸಂಹಿತೆಗಳು ತಂದಾಗ ಅದಕ್ಕೆ ರೂಲ್ಸ್ ತಂದಿದ್ದಾರೆ ನಮ್ಮ ರಾಜ್ಯ ಸರ್ಕಾರದವರು. ಈ ಥರ ಅವರಿಬ್ಬರು ಸೇರಿಕೊಂಡು ಕಾರ್ಮಿಕರ ವಿರುದ್ಧ ಒಂದು ಕೆಲಸಗಳನ್ನ ಮಾಡ್ತಿರುವಾಗ ನಮ್ಮ ಕಾರ್ಮಿಕರು ಇವತ್ತು ಒಗ್ಗಟ್ಟಾಗೋ ಅಂಥದ್ದು ನಾನು ನಮ್ಮ ಕಾರ್ಮಿಕರಿಗೆ ಹೇಳ್ತಾ ಇದ್ದೀನಿ.